ಶರಣಾರ್ಥಿ. ಹಿಂದಿನ ತರಗತಿಯಲ್ಲಿ ಐದರ್ ಆರ್ ನೈದರ್ ನಾರ್ ನೋಡ್ತಾ ಹೋಗಿದ್ವಿ. ಈ ರೂಲ್ಗಳನ್ನು ನೆನ್ಪಿಟ್ಕೋರಿ. ಹಿಂದಿನ ಕ್ಲಾಸ್ಗಳನ್ನು ಯಾರು ನೋಡ್ಕೊಂಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡಂತ ಹೇಳ್ತಾ, ಐದರ್ ಆರ್ ಪಕ್ಕದಲ್ಲಿ ನಾಮಪದ ಯಾವುದಾಗಿರುತ್ತೋ ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ವರ್ಬ್ ಬಳಸ್ಬೇಕು, ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬ್ ಬಳಸ್ಬೇಕು. ನೈದರ್ ನಾರ್ ಪಕ್ಕದಾಗೆ ಯಾವ ನಾಮಪದವು ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ಬಳಸ್ಬೇಕು, ವರ್ಬ್ ಬಳಸ್ಬೇಕು, ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬ್ ಬಳಸ್ಬೇಕಂತೇಳಿ ನಿಮ್ಗೆ ಹೇಳಿದ್ನೆ. ಬನ್ನಿ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಕೇಸಸ್ ಆಫ್ ನೌನ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ನೆನ್ಪಿಟ್ಕೋರಿ, ಕೇಸಸ್ ಆಫ್ ನೌನ್ ಅಂತ ಕರಿತೀವಿ. ಕನ್ನಡದಲ್ಲಿ ನಾಮಪದದ ವಿಭಕ್ತಿಗಳು ಅಂತೇಳಿ ಕರಿತೀವಿ. ಸೊ ನೆನ್ಪಿಟ್ಕೋರಿ. ವಾಕ್ಯದಲ್ಲಿ ನೋಡ್ರಿ, ನೌನ್ ಏನು ಮಾಡುತ್ತೆ, ಯಾವ ಕೆಲಸ ಮಾಡುತ್ತದೆ ಅನ್ನೋದನ್ನು ಹೇಳ್ಕೊಡುತ್ತೆ. ಕೇಸಸ್ ಆಫ್ ನೌನ್ ಅಂತ ಕರಿತಾರೆ. ನೌನು ಯಾವ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳ್ಕೊಡೋದು ಏನಂತ ಕರಿತೀವಿ, ಕೇಸಸ್ ಆಫ್ ನೌನ್ ಅಂತ ಕರಿತೀವಿ. ಟೋಟಲಾಗಿ ಮಾಡರ್ನ್ ಇಂಗ್ಲೀಷ್ನಲ್ಲಿ ಟೋಟಲ್ 3 ಪ್ರಕಾರಗಳ ಕೇಸಸ್ ಇದ್ದಾವೆ. ಸ್ವಲ್ಪ ನೋಡ್ಕೊರಿ. ನೋಡ್ರಿ, ಇಲ್ಲಿ ಫಸ್ಟಿಗೆ ಒಂದೇನು ನಾಮಿನೇಟಿವ್ ಕೇಸಸ್ ಅಂತೇಳಿ ಕರಿತೀವಿ. ಸೊ ನೆನ್ಪಿಟ್ಕೋರಿ, ನಾಮಿನೇಟಿವ್ ಕೇಸಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ನಾಮಿನೇಟಿವ್ ಕೇಸಸ್ ಅಥವಾ ಕರ್ತೃ ವಿಭಕ್ತಿ, ಕರ್ತೃ, ಕರ್ಮ ಇವೆಲ್ಲ ನೀವು ಕನ್ನಡದ ಕ್ಲಾಸಲ್ಲಿ ಕಲ್ತಿದ್ದೀರಿ. ಕರ್ತೃ ಅಂದರೆ ಏನು ಅಂತೇಳಿ ನಾಮಿನೇಟಿವ್ ಕೇಸ್ ಅಂತ ಕರಿತೀವಿ. ನಾಮಿನೇಟಿವ್ ಅಂತಂದ್ರೆ ಏನು, ನಾಮಿನೇಟಿವ್ ಅಂತಂದರೆ ಕರ್ತೃ. ನೆನ್ಪಿಟ್ಕೋರಿ, ನಾಮಿನೇಟಿವ್ ಅಂತಂದ್ರೆ ಏನು, ಕರ್ತೃ. ನಾಮಿನೇಟಿವ್ ಅಂತಂದರೆ ಕರ್ತೃ. ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಏನಂತ ಕರಿತೀವಿ, ಕರ್ತೃ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ರಾಮ ಗೋಸ್ ಟು ಸ್ಕೂಲ್ ಅಂತಿದೆ. ರಾಮ ಗೋಸ್ ಟು ಸ್ಕೂಲ್ ಅಂತಿದೆ. ನೋಡ್ರಿ, ರಾಮ ಗೋಸ್ ಟು ಸ್ಕೂಲ್. ಇಲ್ಲಿ ಕೆಲಸ ಮಾಡೋರು ಯಾರು, ರಾಮ ಅನ್ನೋದೇನು ನಾಮಿನೇಟಿವ್. ಇಲ್ಲಿ ಕೆಲಸ ಮಾಡೋರು ಯಾರು ಇರ್ತಾರೋ ಅವ್ರಿಗೇನಂತ ಕರಿತೀವಿ ನಾವು, ಕರ್ತೃ ಅಂತೇಳಿ ಕರಿತೀವಿ. ಅದಕ್ಕೆ ನಾಮಿನೇಟಿವ್ ಅಂತ ಕರಿತೀವಿ. ಕರ್ತೃ ಅಂದ್ರೆ ಒಂದೇ, ನಾಮಿನೇಟಿವ್ ಅಂತಂದ್ರೆ ಒಂದೇ. ವಿಭಕ್ತಿ ಅಂತೇಳಿ ಕರಿತೀವಿ ನಾವು. ಕರ್ತೃ ವಿಭಕ್ತಿ, ಕರ್ಮ ವಿಭಕ್ತಿ, ಕರ್ಣ ವಿಭಕ್ತಿ, ಸಂಪ್ರದಾನ ವಿಭಕ್ತಿ ನೋಡಿದ್ದೀರಿ ನೀವು. ಕನ್ನಡದಲ್ಲಿ ಯಾವ ರೀತಿ ಬಳಕೆ ಆಗುತ್ತೋ ಇಂಗ್ಲೀಷ್ನಲ್ಲಿ ಕೂಡ ಅದೇ ಥರ. ಅಲ್ಲೇ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ನೋಡ್ಕೋಬೇಕು. ಕರ್ತೃ ವಿಭಕ್ತಿ ನಾಮಿನೇಟಿವ್ ಅಂತ ಕರಿತೀವಿ. ಕರ್ತೃಗೆ ಏನಂತ ಕರಿತೀವಿ, ನಾಮಿನೇಟಿವ್ ಅಂತ ಕರಿತೀವಿ. ನಾಮಿನೇಟಿವ್ ಅಂತಂದ್ರೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾಮಿನೇಟಿವ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋರಿ. ಈಗ ರಾಮ ಗೋಸ್ ಟು ಸ್ಕೂಲ್ ಅಂತಿದೆ. ರಾಮ ಗೋಸ್ ಟು ಸ್ಕೂಲ್ ಅಂತಿದೆ. ರಾಮ ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಕೆಲಸ ಮಾಡೋರು ಯಾರು, ರಾಮ ಅನ್ನೋದೇನು ನಾಮಿನೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ದ ಗರ್ಲ್ ಸಿಂಗ್ಸ್. ಇಲ್ಲಿ ಕೆಲಸ ಮಾಡೋರು ಯಾರು, ಹಾಡುವವರು ಯಾರು, ಹುಡುಗಿ ಅನ್ನೋದು ನಾಮಿನೇಟಿವ್ ಅಂತೇಳಿ ಕರಿತೀವಿ. ಅರ್ಥದ ಅಂತ ಹೇಳ್ಕೊತೀನಿ. ನೆಕ್ಸ್ಟ್ ಪೊಸೆಸಿವ್ ಕೇಸ್ ಅಂತೇಳಿ ಬರುತ್ತೆ. ಒಂದು ನಾಮಿನೇಟಿವ್ ಕೇಸ್, ಪೊಸೆಸಿವ್ ಕೇಸ್. ಪೊಸೆಸಿವ್ ಅಂದರೆ ಸ್ವಾಮ್ಯ. ಪೊಸೆಸಿವ್ ಅಂದರೆ ತಲೆಗಿಷ್ಟ, ನಂದು ಅನ್ನೋದು ಮೀನಿಂಗ್ ಕೊಡುತ್ತೆ. ಪೊಸೆಸಿವ್ ಅಂದರೆ ಏನು, ನಂದು, ನನಗೆ ಸೇರಿದ್ದು, ನಮಗೆ ಸೇರಿದ್ದು, ಒಟ್ಟು ಸ್ವಾಮ್ಯ ಅಂತ ಕರಿತೀವಿ. ಸ್ವಾಮ್ಯ, ನಂದು, ನಮಗೆ ಸೇರಿದ್ದು ಅನ್ನೋದೇನಂತ ಕರಿತೀವಿ ನಾವು, ಸ್ವಾಮ್ಯ. ಪೊಸೆಸಿವ್ ಕೇಸ್ ಅಂತ ಕರಿತೀವಿ. ಯಾರದಾಗಿದೆ ಅನ್ನೋದಕ್ಕೆ ಏನಂತ ಕರಿತೀವಿ, ಪೊಸೆಸಿವ್ ಅಂತೇಳಿ ಕರಿತೀವಿ. ಇಲ್ಲಿ ನೆನ್ಪಿಟ್ಕೋರಿ, ಇಲ್ಲಿ ಪೊಸೆಸಿವ್ ಒಂದು ನಾಮಿನೇಟಿವ್ ಕೇಸ್. ನಾಮಿನೇಟಿವ್ ಕೇಸ್ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾಮಿನೇಟಿವ್ ಅಂತ ಕರಿತೀವಿ, ಕರ್ತೃ ಅಂತ ಕರಿತೀವಿ. ಸ್ವಾಮ್ಯ ವಿಭಕ್ತಿ ಅಂತೇಳಿ ಕರಿತೀವಿ. ಪೊಸೆಸಿವ್ ಕೇಸ್ ಅಂತ ಕರಿತೀವಿ. 1ನೇ ಕೇಸು ನಾಮಿನೇಟಿವ್ ಕೇಸ್, 2ನೇ ಕೇಸು ಪೊಸೆಸಿವ್ ಕೇಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ರಾಮಾಸ್ ಬುಕ್ ನೋಡ್ರಿ, ರಾಮಾಸ್ ಬುಕ್. ಇಲ್ಲಿ ನೋಡ್ರಿ, ಮ್ಯಾಗ ಅಪಾಸ್ಟ್ರಫಿ ಬಂದಿದೆ. ಅಪಾಸ್ಟ್ರಫಿ ಬಂದು ಎಸ್ ಬಂದಿತ್ತಂದ್ರೆ ಹೊಡೆತನವನ್ನು ತೋರಿಸುತ್ತೆ, ಯಾರಿಗೆ ಸೇರಿದ್ದನ್ನೋದು ತೋರಿಸುತ್ತೆ. ಇದನ್ನು ಅಬ್ಸರ್ವೇಷನ್ ಮಾಡಬೇಕು ನಾವು. ರಾಮ ಅಪಾಸ್ಟ್ರಫಿ ಬಂದು ಎಸ್ ಬಂದಿದೆ. ರಾಮಾಸ್ ಅಂದರೆ ರಾಮನ, ಶಾರದಾಳ, ಈ ಥರ ಮೀನಿಂಗ್ ಕೊಡ್ತೈತಿ ನೋಡ್ರಿ. ಅಲ್ಲಿ ಅಪಾಸ್ಟ್ರಫಿ ಎಸ್ ಅಂದ್ರೆ, ಮತ್ತದು ರಾಮಾಸ್ ಅಂದ್ರೆ ಪ್ಲೂರಲ್ ಅಲ್ಲದ. ಅಪಾಸ್ಟ್ರಫಿ ಎಸ್ ಅಂತಂದ್ರೆ ಯಾರಿಗೆ ಸೇರಿದ್ದು ಅನ್ನೋದು ಹೇಳ್ಕೊಡುತ್ತೆ, ಯಾರ್ದು ಅನ್ನೋದು ಹೇಳ್ಕೊಡುತ್ತೆ. ಇದು ಯಾರ್ದಾಗಿದೆ ಅನ್ನೋದು ಹೇಳುತ್ತೆ. ಅದು ವ್ಯಕ್ತಿ ಆಗಲಿ, ವಸ್ತು ಆಗಲಿ, ಏನೇ ಆಗಲಿ ನೋಡಿ. ಫಸ್ಟಿಗೆ ಅಪಾಸ್ಟ್ರಫಿ, ಮುಂದಿನ ಒಂದು ಸೈಡ್ನಲ್ಲಿ ನೋಡ್ತಾ ಹೋಗೋಣ ನಾವು ಅಪಾಸ್ಟ್ರಫಿ ಎಸ್. ಯಾಕಂದರೆ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಕೂಡ. ಇಷ್ಟು. ನೆಕ್ಸ್ಟ್ ದಿಸ್ ಬ್ಯಾಗ್ ನೋಡ್ರಿ, ದಿಸ್ ಮೈ ಬ್ಯಾಗ್ ನೋಡ್ರಿ. ರಾಮಾಸ್ ಅಂತ ಐತಲ್ಲ ಸ್ವಾಮ್ಯ, ಅದು ಪೊಸೆಸಿವ್ ಅಂತ ಕರಿತೀವಿ. ದಿಸ್ ಮೈ ಬ್ಯಾಗ್ ಇದು ನನ್ನ ಚೀಲವಾಗಿದೆ. ಇಷ್ಟು ನನ್ನ ಪೊಸೆಸಿವ್ ಅಂತಂದ್ರೆ ನೋಡ್ರಿ.
ನೋಡಿರಿ ಇದನ್ನು ನೆನ್ಪಿಟ್ಕೋರಿ, ನಾಮಿನೇಟಿವ್ ಇದು ಟ್ರಿಕ್ ನೆನ್ಪಿಟ್ಕೋರಿ ಅಂತ. ಈ ಟ್ರಿಕ್ ಏನು ಹೇಳ್ಕೊಡ್ತದ, ಈಗ ನಾಮಿನೇಟಿವ್ ಯಾರು, ಅಕ್ಯೂಸಿಟಿವ್ ಅಂತೇಳಿ ಬರುತ್ತೆ, ಯಾರನ್ನು ಅನ್ನು ಪ್ರತ್ಯಯ ಯಾರನ್ನು, ಪೊಸೆಸಿವ್ ಯಾರ್ದು ಅನ್ನೋದು. ನೋಡ್ರಿ ನಾಮಿನೇಟಿವ್ ಕೇಸ್ ಯಾರು ಅಂತೇಳಿ ಬರುತ್ತೆ. ಅಕ್ಯೂಸಿಟಿವ್ ಕೇಸ್ನಲ್ಲಿ ಯಾರನ್ನು ಅನ್ನೋದು ಬರುತ್ತೆ, ಯಾರದು ಅಂತ ಪೊಸೆಸಿವ್ ಅಂತೇಳಿ ಬರುತ್ತೆ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿ ಅಕ್ಯೂಸಿಟಿವ್ ಕೇಸ್ ಅಂತ ನೋಡ್ರಿ, ಕೆಲಸ ಯಾರ ಮೇಲೆ ಆಗುತ್ತೆ ಅನ್ನೋದು ಡಿಫೆಂಡ್ ಇರುತ್ತೆ. ಆಬ್ಜೆಕ್ಟಿವ್ ಇದು ಕರ್ಮ, ಆಬ್ಜೆಕ್ಟ್ನಲ್ಲಿ ಅಂತ ನೋಡ್ರಿ, ರಾಮ ಹಣ್ಣನ್ನು ತಿನ್ನುತ್ತಾನೆ, ರಾಮ ಈಟ್ಸ್ ಎ ಫ್ರೂಟ್. ರಾಮ ಈಟ್ಸ್ ಎ ಫ್ರೂಟ್, ರಾಮ ಏನನ್ನು ತಿಂತಾನ, ಹಣ್ಣನ್ನು. ಏನನ್ನು, ಹಣ್ಣನ್ನು. ಹಣ್ಣು ಅನ್ನೋದೇನದು ಅಕ್ಯೂಸಿಟಿ ಅಂತೇಳಿ ಹಣ್ಣು. ನೆಕ್ಸ್ಟ್ ನೋಡ್ರಿ, ಶೀ ಸಾದ ಬಾಯ್, ಅವಳು ಹುಡುಗನನ್ನು ನೋಡಿದಳು. ನೆನ್ಪಿಟ್ಕೋರಿ. ನೆಕ್ಸ್ಟ್ ನಾಮಿನೇಟಿವ್ ಯಾರನ್ನೋದು ಹೇಳ್ಕೊಡುತ್ತಾ, ಅಕ್ಯೂಸಿಟಿವ್ ಯಾರನ್ನು ಅನ್ನೋದು ಹೇಳ್ಕೊಡುತ್ತಾ, ಪೊಸೆಸಿವ್ ಯಾರದು ಅನ್ನೋದು ಹೇಳ್ಕೊಡುತ್ತಾ, ಪೊಸೆಸಿವ್ ಯಾರ್ದು ಅನ್ನೋದು ಹೇಳ್ಕೊಡುತ್ತಾ. ಸೊ ಇಷ್ಟು ನೆನ್ಪಿಟ್ಕೋರಿ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸೋರಿ ಕರೆಕ್ಟಾಗಿ. ನಾಮಿನೇಟಿವ್ ಕೇಸ್ ಅಂದ್ರೆ ಐ ಆಮ್ ಎ ಸ್ಟೂಡೆಂಟ್ ಅಂತ ಇದೆ, ಐ ಅನ್ನೋದು ಏನದು ನಾಮಿನೇಟಿವ್. ಯು ಆರ್ ಮೈ ಫ್ರೆಂಡ್ ಅಂತಿದೆ, ಯು ಆರ್ ಮೈ ಫ್ರೆಂಡ್. ಯು ಅನ್ನೋದು ಏನದು ನಾಮಿನೇಟಿವ್. ಈ ಈಸ್ ಎ ಟೀಚರ್ ಅಂತಿದೆ, ಈ ಈಸ್ ಎ ಟೀಚರ್ ಅಂತಿದೆ. ಏನಿದೆ, ಈ ಈಸ್ ಎ ಟೀಚರ್. ಈ ಅನ್ನೋದೇನು ಕರ್ತೃ. ಯಾವಾಗಲೂ ಕರ್ತೃ ಎಲ್ಲಿರ್ತಂತ ಕೇಳಿದ್ರೆ ಸಬ್ಜೆಕ್ಟ್ ಜಾಗದಲ್ಲಿರ್ತ. ಹೀಗೆ ಈ ಅನ್ನೋದೇನು ನಾಮಿನೇಟಿವ್. ನೆಕ್ಸ್ಟ್ ಶಿ ಸಿಂಗ್ಸ್ ವೆಲ್, ಶಿ ಅನ್ನೋದೇನಿಲ್ಲಿದೆ ನಾಮಿನೇಟಿವ್. ವಿ ಆರ್ ಇಂಡಿಯನ್ಸ್, ವಿ ಅನ್ನೋದೇನಿಲ್ಲಿ ನಾಮಿನೇಟಿವ್. ದೇ ಪ್ಲೇ ಕ್ರಿಕೆಟ್, ದೇ ಅನ್ನೋದೇನಿಲ್ಲಿ ನಾಮಿನೇಟಿವ್ ಅಂತ ಕರಿತೀವಿ. ಪೊಸೆಸಿವ್ ಅಂದ್ರೆ ಹೆಂಗಿರ್ತಂದ್ರೆ ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಬುಕ್ ಒಡೆತನವನ್ನು ತೋರಿಸುತ್ತಾ. ದಿಸ್ ಈಸ್ ಮೈ ಬುಕ್. ಮೈ ಅನ್ನೋದು ಪೊಸೆಸಿವ್, ನನ್ನ ಒಡೆತನ, ನನ್ನದು ಸೇರಿದ್ದು. ನೆಕ್ಸ್ಟ್ ದಟ್ ಈಸ್ ಯುವರ್ ಪೆನ್, ಯುವರ್ ಅನ್ನೋದೇನಿಲ್ಲಿ ಪೊಸೆಸಿವ್. ದಿಸ್ ಈಸ್ ಹಿಸ್ ಬ್ಯಾಗ್, ಹಿಸ್ ಅನ್ನೋದೇನಿಲ್ಲಿ ಪೊಸೆಸಿವ್ ಇದು. ನೆಕ್ಸ್ಟ್ ದಟ್ ಈಸ್ ಹರ್ ಡ್ರೆಸ್, ಅದು ಅವಳ ಉಡುಪು. ಹರ್ ಅನ್ನೋದೇನಿಲ್ಲಿ ಪೊಸೆಸಿವ್. ದಿಸ್ ಈಸ್ ಅವರ್ ಹೌಸ್, ಇದು ನಮ್ಮ ಮನೆ. ಅವರ್ ಅನ್ನೋದೇನಿಲ್ಲಿ ಪೊಸೆಸಿವ್. ದಟ್ ಈಸ್ ದೇರ್ ಸ್ಕೂಲ್, ಅದು ಅವರ ಶಾಲೆ. ನೆನ್ಪಿಟ್ಕೋರಿ, ಯಾವಾಗಲೂ ಪೊಸೆಸಿವ್ ಮೈ, ಯುವರ್, ಹಿಸ್, ಹರ್, ಅವರ್, ದೇರ್ ಅಂತೇಳಿ ಯಾರು ಒಡೆತನವನ್ನು ತೋರಿಸ್ತಾವಲ್ಲ ಅವಕ್ಕೆ ಪೊಸೆಸಿವ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅಕ್ಯೂಸಿಟಿವ್ ಕೇಸಸ್ ಅಂತಂದ್ರೆ ಕರ್ಮ. ಅಕ್ಯೂಸಿಟಿವ್ ಅಂದ್ರೇನು ಕರ್ಮ ಅಂತೇಳಿ ಕರಿತೀವಿ. ಏನು ನೋಡ್ರಿ, ಐ ಕಾಲ್ಡ್ ಯು, ನಾನು ನಿನ್ನನ್ನು ಕರೆದೆ. ಐ ಕಾಲ್ಡ್ ಯು. ಯು ಅನ್ನೋದೇನಿಲ್ಲಿ ಅಕ್ಯೂಸಿಟಿವ್ ಅಂತ ಕರಿತೀವಿ. ಆಲ್ಮೋಸ್ಟ್ ಆಲ್ ಪ್ರಥಮವು ದ್ವಿತೀಯ ಅನ್ನು ವಿಭಕ್ತಿ ಪ್ರತ್ಯಯ ಬಳಕೆ ಆಗುತ್ತೆ ನೋಡ್ರಿ ಅಕ್ಯೂಸಿಟಿವ್ ಕೇಸ್ನಲ್ಲಿ. ಶಿಕ್ಷಕರು ನನ್ನನ್ನು ಬೈದರು, ನನ್ನನ್ನು ಅನ್ನೋದೇನದು ಅಕ್ಯೂಸಿಟಿವ್. ನಾನು ನಿನ್ನನ್ನು ಕರೆದೆ, ನಿನ್ನನ್ನು ಅನ್ನೋದೇನಿದೆ ಅಕ್ಯೂಸಿಟಿವ್. ನೆಕ್ಸ್ಟ್ ನಾವು ಅವನನ್ನು ಸಹಾಯ ಮಾಡಿದೆವು, ಏನಿದೆ ಅಕ್ಯೂಸಿಟಿವ್. ಏನು, ಐ ಕಾಲ್ಡ್ ಯು, ವಿ ಹೆಲ್ಪ್ಡ್ ಹಿಮ್ ಅವನನ್ನು. ಈ ಸಾ ಹರ್, ಅವನು ಅವಳನ್ನು ನೋಡಿದ. ಈ ಸಾ ಹರ್, ಅವನು ಅವಳನ್ನು ನೋಡಿದ. ನೆಕ್ಸ್ಟ್ ಶಿ ಇನ್ವೈಟ್ ಅಸ್, ಅವಳು ನಮ್ಮನ್ನು ಆಹ್ವಾನಿಸಿದಳು. ನಮ್ಮನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿದ್ದಳು, ಅಕ್ಯೂಸಿಟಿವ್ ಕೇಸ್ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿರಿ, ನಾಮಿನೇಟಿವ್, ಅಕ್ಯೂಸಿಟಿವ್, ಪೊಸೆಸಿವ್ ಅರ್ಥ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿರಿ, ಇದನ್ನು ನೆನ್ಪಿಟ್ಕೋಬೇಕ್ರಿ. ಇದು ನೆನ್ಪಿಟ್ಕೋರಿ. ಇಟ್ ಬಂದು ಅಪಾಸ್ಟ್ರಫಿ ಎಸ್ ಬಂದಿದ್ದರೆ ಇದು ಇಟ್ ಈಸ್ ಶಾರ್ಟ್ ಫಾರ್ಮ್ ಇಟ್ಸ್. ಇಟ್ ಈಸ್ ಶಾರ್ಟ್ ಫಾರ್ಮ್ ಇಟ್ಸ್ ಅಂತೇಳಿ ಕರಿತೀವಿ. ಇಟ್ ಈಸನ್ನು ಶಾರ್ಟ್ ಫಾರ್ಮು ಇಟ್ಸ್ ಅಂತ ಕರಿತೀವಿ. ಒಂದು ವೇಳೆ ಇಟ್ ಬಂದು ಎಸ್ ಬಂದರೆ ಇಟ್ಸ್, ಇದು ಬೇರೆ ಮೀನಿಂಗ್ ಕೊಡುತ್ತಾ. ಇಟ್ ಬಂದು ಅಪಾಸ್ಟ್ರಫಿ ಎಸ್ ಬಂದರೆ ಇದನ್ನು ಏನಂತ ತಿಳ್ಕೊಬೇಕು ನಾವು, ಇಟ್ ಈಸ್ ಅಂತೇಳಿ ತಿಳ್ಕೊಬೇಕು.
ಬರೇ ಇಟ್ಟು ಬಂದು ಅಪಾಸ್ಟ್ರಫಿ ಎಸ್ ಬರಲಿಲ್ಲ ಅಂದ್ರೆ ಇದರ ಅಂತೇಳಿ ಮೀನಿಂಗ್ ಕೊಡುತ್ತೆ. ಇದರ, ಇಟ್ಸ್ ಕಲರ್, ಇದರ ಕಲರ್. ಅಪಾಸ್ಟ್ರಫಿ ಬಂದಿಲ್ಲ, ಇಟ್ಟು ಬಂದಿದೆ, ಇಟ್ಟು ಬಗಲ ಎಸ್ ಹಚ್ಚಿದೆ, ಇಟ್ಸ್ ಅಂತೇಳಿ. ಅಪಾಸ್ಟ್ರಫಿ ಇಲ್ಲ ಇದ್ರಾಗ, ಇಟ್ಸ್ ಇದರ ಅನ್ನೋದು ಮೀನಿಂಗ್ ಕೊಡ್ತಾ. ಇಟ್ಟು ಬಂದು ಅಪಾಸ್ಟ್ರಫಿ ಎಸ್ ಬಂತಂದ್ರೆ ಇಟ್ ಈಸ್ ಅಥವಾ ಇಟ್ ಆ್ಯಸ್ ಅನ್ನೋದು ಶಾರ್ಟ್ ಫಾರ್ಮ್. ಇಟ್ ಈಸ್ ಇದರ ಶಾರ್ಟ್ ಫಾರ್ಮ್ ಏನು, ಇಟ್ಸ್ ಅಂತೇಳಿ ಕರಿತೀವಿ. ಇದನ್ನು ತಲೆಗೆ ಹಾಕೋರಿ. ನೆಕ್ಸ್ಟ್ ನೋಡಿರಿ, ಇಟ್ಸ್ ರೇನಿಂಗ್ ಅಂದ್ರೆ ಇಟ್ ಈಸ್ ರೇನಿಂಗ್ ಅಂತ ಅರ್ಥ. ನೆಕ್ಸ್ಟ್ ಇಟ್ಸ್ ಎ ಬ್ಯೂಟಿಫುಲ್ ಡೇ. ಇಟ್ಸ್ ಎ ಬ್ಯೂಟಿಫುಲ್ ಡೇ ಅಂದರೆ ಇಟ್ ಈಸ್ ಬ್ಯೂಟಿಫುಲ್ ಡೇ ಅಂತ ಅರ್ಥ. ಇಟ್ಸ್ ಎ ಫಿನಿಶ್ಡ್ ಅಂದ್ರೆ ಏನಿಲ್ಲಿ, ಇಟ್ ಈಸ್ ಫಿನಿಶ್ಡ್ ಅಂತೇಳಿ ಅರ್ಥ. ನೆನ್ಪು ಮಾಡ್ರಿ. ಇಲ್ಲಿ ಅಪಾಸ್ಟ್ರಫಿ ಐತೆ ನೋಡ್ರಿ, ಅಪಾಸ್ಟ್ರಫಿ ಇದು ಪೊಸೆಸಿವ್ ಅಲ್ಲ. ಮತ್ತು ಅಪಾಸ್ಟ್ರಫಿ ಅಂತೇಳಿ ಪೊಸೆಸಿವ್ ಅಂತ ತಿಳ್ಕೊಬಾರ್ದು ನೀವು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಗಲೇ ಹೇಳಿ ನೋಡಿ, ಇಟ್ಸ್ ಅದರ ಅಥವಾ ಅದರದ್ದು ಅನ್ನೋದು ಹೇಳ್ಕೊಡುತ್ತೆ. ಇದು ಓನರ್ಶಿಪ್ ಹೇಳ್ಕೊಡುತ್ತೆ. ಇದಕ್ಕೆ ಪೊಸೆಸಿವ್ ಅಂತ ಕರಿತೀವಿ. ಅಪಾಸ್ಟ್ರಫಿ ಬಂದರೆ ಪೊಸೆಸಿವ್ ಹೇಳ್ಕೊಡಲ್ಲ. ಇಟ್ಸ್ ಅದರದ್ದು ಅನ್ನೋದು ಹೇಳ್ಕೊಡುತ್ತೆ. ಇಟ್ಸ್ ಕಲರ್ ಅಂತೇಳಿ ಅಂತಿದೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ದ ಡಾಗ್, ಒಂದು ಸೆಕೆಂಡ್. ನೆಕ್ಸ್ಟ್ ನೋಡ್ರಿ, ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೇಲ್ ಅಂತ ಕರಿತೀವಿ ನೋಡ್ರಿ. ವ್ಯಾಗ್ಡ್ ಇಟ್ಸ್ ಟೇಲ್. ಇಲ್ಲಿ ಇಟ್ಸ್ ಅನ್ನೋದ ಮೇಲೆ ಫೋಕಸ್ ಮಾಡಿರಿ, ಇದನ್ನು ಅಷ್ಟೇ ಫೋಕಸ್ ಮಾಡಿರಿ ನೀವು. ಇದನ್ನು ಇಟ್ಸ್ ಅದೇ ಇಟ್ಸ್. ಇಲ್ಲಿ ಇಟ್ಸ್ ಅಂದ್ರೇನು, ಓನರ್ಶಿಪ್ಪನ್ನು ತೋರಿಸುತ್ತಾ. ನಾಯಿ ಅದರ ಬಾಲವನ್ನು ಅಲೆಯಿತು ಅಂತೇಳಿ ಕರಿತೀವಿ. ಇಟ್ಸ್ ಅಂದ್ರೇನು, ಇಲ್ಲಿ ಅಪಾಸ್ಟ್ರಫಿ ಅಲ್ಲ ಇದೆ. ಇಟ್ಸ್ ಅಂದ್ರೆ ಅದರ ಅಥವಾ ಅದರದ್ದು ಅನ್ನೋದು ತೋರಿಸ್ಕೊಳ್ತು. ನೆಕ್ಸ್ಟ್ ಎವ್ರಿ ಕಂಟ್ರಿ ಆ್ಯಸ್ ಎ ಇಟ್ಸ್ ಕಲ್ಚರ್ ಅಂತ. ಕಲ್ಚರ್ ನೋಡಿ, ಎವ್ರಿ ಕಂಟ್ರಿ ಆ್ಯಸ್ ಎ ಇಟ್ಸ್ ಕಲ್ಚರ್ ನೋಡಿ. ಇಟ್ಸ್ ಅನ್ನೋದೇನು, ಪ್ರತಿ ದೇಶಕ್ಕೂ ಅದರದ್ದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇದೆ. ಇಟ್ಸ್ ಕಲ್ಚರ್ ಇದೆ ಅನ್ನೋದು ತೋರಿಸ್ಕೊಡುತ್ತೆ ನೋಡಿ. ಇಲ್ಲಿ ಅಪಾಸ್ಟ್ರಫಿ ಇಲ್ಲ, ನೆನ್ಪು ಮಾಡ್ಕೊರಿ. ಅಪಾಸ್ಟ್ರಫಿ ಇತ್ತಂದ್ರೆ ಅದು ಶಾರ್ಟ್ ಫಾರ್ಮ್ ತೋರಿಸುತ್ತೆ. ಅಪಾಸ್ಟ್ರಫಿ ಇಟ್ಸ್ ಇತ್ತಂದ್ರೆ ಇಟ್ ಈಸ್ ಶಾರ್ಟ್ ಫಾರ್ಮ್ ಏನು, ಇಟ್ಸ್. ಅಪಾಸ್ಟ್ರಫಿ ಇರಬೇಕು. ಇದನ್ನು ತಲೆಗೆ ಹಾಕೋರಿ. ನೆಕ್ಸ್ಟ್ ಈಸಿ ಟ್ರಿಕ್ ನೋಡ್ರಿ. ಇಲ್ಲಿ ಟ್ರಿಕ್ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಯೂಸ್ ಮಾಡ್ಕೋಬೇಕ್ರಿ ಇವನ್ನ, ನೆನ್ಪಿಟ್ಕೋ. ಇಟ್ಸ್ ಅಪಾಸ್ಟ್ರಫಿ ಇಟ್ಟು ಬಂದು ಅಪಾಸ್ಟ್ರಫಿ ಎಸ್ ಬಂದಿದ್ದರೆ ಇಟ್ ಈಸ್ ಅಥವಾ ಇಟ್ ಆ್ಯಸ್ ಶಾರ್ಟ್ ಫಾರ್ಮ್. ಅದು ಇಟ್ ಈಸ್ ಅಥವಾ ಇಟ್ ಆ್ಯಸ್ ಶಾರ್ಟ್ ಫಾರ್ಮ್ ಇಟ್ಸ್ ಅಂತ ಕರಿತೀವಿ. ಈ ಇಟ್ಸ್ ಓನರ್ ಶಾಪ್ ಅದರದ್ದು ಅಂತೇಳಿ ತೋರಿಸ್ಕೊಡುತ್ತೆ. ಅಪಾಸ್ಟ್ರಫಿ ಬಂದಿಲ್ಲ ಅಂದರೆ ಇದನ್ನು ನೆನ್ಪಿಟ್ಕೋರಿ. ಇದು ಇಂಪಾರ್ಟೆಂಟ್ ನೋಡಿರಿ. ಇದು ಇಂಪಾರ್ಟೆಂಟ್ ಸ್ಲೈಡ್, ನೆನ್ಪಿಡಲೇಬೇಕು. ಈಗ ಇಷ್ಟಿದೆ. ಈಗ ನೋಡ್ರಿ, ಅಪಾಸ್ಟ್ರಫಿ ಎಸ್ ಇದೆ ನೋಡ್ರಿ. ಇಲ್ಲಿ ಸಿಂಗ್ಯುಲರ್ ನೌನ್ ಅಪಾಸ್ಟ್ರಫಿ ಎಸ್ ಇದೆ ನೋಡಿ. ಫಸ್ಟು ಅಪಾಸ್ಟ್ರಫಿ ಮೇಲೆ ಏನಿದೆ ಇದು ಹೇಳ್ತೀವಲ್ಲ, ಅಪಾಸ್ಟ್ರಫಿ ಎಸ್ ಅಂತೇಳಿ ಕರಿತೀವಿ. ಇಲ್ಲಿ ಅಪಾಸ್ಟ್ರಫಿ ಎಸ್ ಅಂತಂತಂದ್ರೆ ನೋಡ್ರಿ, ರಾಮಾಸ್ ಬುಕ್, ರಾಮನ ಪುಸ್ತಕ ಅಂತೇಳಿ ಮೀನಿಂಗ್ ಕೊಡ್ತೈತಿ. ಅಪಾಸ್ಟ್ರಫಿ ಎಸ್ ಬಂದರೆ ಏನೋ ಮೀನಿಂಗ್ ಕೊಡ್ತದೆ, ರಾಮಾಸ್ ಬುಕ್. ನೆಕ್ಸ್ಟ್ ದ ಗರ್ಲ್ಸ್ ಬ್ಯಾಗ್, ಹುಡುಗಿಯ ಚೀಲ. ರಾಮನ, ಹುಡುಗಿಯ, ನಾಯಿಯ, ರಾಮನ ಬಂದೈತಿ ನೋಡ್ರಿ. ರಾಮಾಸ್ ಬುಕ್, ರಾಮ ಕೊಟ್ಟು ಒಂದು ನೌನ್ ಕೊಟ್ಟು ಅಪಾಸ್ಟ್ರಫಿ ಎಸ್ ಬರೆದರೆ ಅದರ ಓನರ್ಶಿಪ್ಪನ್ನು ತೋರಿಸುತ್ತಾ. ರಾಮನ ಪುಸ್ತಕ ಅಂತೇಳಿ ತೋರಿಸುತ್ತಾ. ಇದನ್ನು ತಲೆಗೆ ಹಾಕೋರಿ. ಅರ್ಧತ್ರಿ, ರಾಮಾಸ್ ಬುಕ್, ದ ಗರ್ಲ್ಸ್ ಬ್ಯಾಗ್, ಹುಡುಗಿಯ ಚೀಲ, ದ ಡಾಗ್ಸ್ ಟೇಲ್ ಅಂದ್ರೇನು, ಬಾಲ್ ಅಂತ ಅರ್ಥ. ನೆನ್ಪಿಟ್ಕೋರಿ. ಅಪಾಸ್ಟ್ರಫಿ ಎಸ್ ಬಂದ್ರೆ ಅದು ಓನರ್ಶಿಪ್ಪನ್ನು ತೋರಿಸುತ್ತಾ. ಇದು ನೆನ್ಪಿಟ್ಕೋರಿ. ರಾಮಾಸ್ ಬುಕ್, ದ ಗರ್ಲ್ಸ್ ಬ್ಯಾಗ್ ನೋಡ್ರಿ, ಮತ್ತು ಪ್ಲೂರಲ್ಗಳೆಲ್ಲ ಎಸ್ ಬಂದೈತೆ. ಅಪಾಸ್ಟ್ರಫಿ ಎಸ್ ಇದೆ ನೋಡ್ರಿ. ದ ಡಾಗ್ಸ್ ಟೇಲ್. ನೆಕ್ಸ್ಟ್ ಮೈ ಫಾದರ್ಸ್ ಆಫೀಸ್, ನನ್ನ ತಂದೆಯ ಕಚೇರಿ. ಇವೇನು ತೋರಿಸುತ್ತೆ ಅಂತ ಕೇಳಿದ್ರೆ ಓನರ್ಶಿಪ್ಪನ್ನು ತೋರಿಸುತ್ತೆ. ಇಲ್ಲಿ ನೋಡ್ರಿ, ಫಸ್ಟಿಗೆ ಅಪಾಸ್ಟ್ರಫಿ ಬಂದು ಎಸ್ ಬಂದಿದೆ, ಅದು ಓನರ್ಶಿಪ್ಪನ್ನು ತೋರಿಸುತ್ತೆ. ಇದು ಯಾರ್ದು, ಯಾರಿಗೆ ಸೇರಿದ್ದು ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ ಫಸ್ಟಿಗೆ ಎಸ್ ಬಂದು ಆಮೇಲೆ ಅಪಾಸ್ಟ್ರಫಿ ಬಂದರೆ ಅಲ್ಲಿ ನೋಡ್ರಿ ಸಿಂಗ್ಯುಲರ್ ಅಂತ ಕರಿತೀವಿ. ಫಸ್ಟಿಗೆ ಅಪಾಸ್ಟ್ರಫಿ ಬಂದಾದಮೇಲೆ ಅಪಾಸ್ಟ್ರಫಿ ಹಚ್ಚಿ ಎಸ್ ಹಚ್ಚಿದ್ರೆ ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ಅದು ಓನರ್ಶಿಪ್ಪನ್ನು ತೋರಿಸುತ್ತೆ. ನೆಕ್ಸ್ಟ್ ಎಸ್ ಅಪಾಸ್ಟ್ರಫಿ ಬಂದ್ರೆ, ಎಸ್ ಮೊದಲಿಗೆ ಬರೋದು ಅಪಾಸ್ಟ್ರಫಿ ಬಂದ್ರೆ ಪ್ಲೂರಲ್ ನೌನ್ ಎಂಡಿಂಗ್ ವಿತ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ನೋಡ್ರಿ, ಈಗ ಬಾಯ್ ಅನ್ನೋದು ಸಿಂಗ್ಯುಲರ್, ಬಾಯ್ಸ್ ಅನ್ನೋದು ಪ್ಲೂರಲ್ ಅಂತ ಕರಿತೀವಿ ನಾವು. ನೋಡ್ರಿ, ಬಾಯ್ಸ್ ಅಂತಿದೆ, ಬಾಯ್ಸ್ ನೋಡ್ರಿ, ಎಸ್ ಆದಮೇಲೆ ಅಪಾಸ್ಟ್ರಫಿ ಬಂದಿದೆ. ಇದೇನು ಪ್ಲೂರಲ್ ನೌನ್ ಅಂತ ಕರಿತೀವಿ ಇದಕ್ಕೆ. ಬಾಯ್ಸ್ ಹಾಸ್ಟೆಲ್, ಹುಡುಗರನ್. ಈಗ ಹುಡುಗ
ಅಲ್ಲಿ ನೀವೇ ಇಷ್ಟು ಕನ್ಸಿಡರ್ ಮಾಡಿರಿ, ಹಾಸ್ಟೆಲಲ್ಲಿ ಹುಡುಗರು ಇರ್ತಾರೆ. ಈಗ ಅಂತೀವಿಲ್ಲ ನಾವು, ಇದು ಹುಡುಗರ ಹಾಸ್ಟೆಲ್ ಅಂತ ಕರಿತೀವಿ. ಈ ಹುಡುಗರ ಹಾಸ್ಟೆಲ್ ಬರೀ ಹುಡುಗರು ಅಂತಂದ್ರೆ ಬಾಯ್ಸ್ ಆಗಿಬಿಡ್ತಿದ್ರು, ಬರೀ ಹುಡುಗ ಅಂತಂದ್ರೆ ಬಾಯ್ಸ್ ಅಂತ ಕರಿತೀವಿ. ಬಟ್ ಅದನ್ನ ಹುಡುಗರ, ಶಿಕ್ಷಕರ, ವಿದ್ಯಾರ್ಥಿಗಳ ಈ ಥರ ಮಾಡ್ಬೇಕಂದ್ರೆ ನಾವೇನು ಮಾಡ್ಬೇಕಂತ ಕೇಳಿದ್ರೆ SH ಹಚ್ಬೇಕು. ಇದು ರೂಲ್ ನೆನ್ಪಿಟ್ಕೋರಿ. ಈಗ ನೋಡಿ, ಬಾಯ್ಸ್ ಅನ್ನೋದು ಪ್ಲೂರಲ್, ಹುಡುಗರು ಅಷ್ಟೇ ಅದ್ರ. ಬಟ್ ಇದು ಹುಡುಗರ ವಸತಿ ಅಂತೇಳಿ ಹೇಳ್ಬೇಕಾಗಿದೆ ನಾವು. ಹುಡುಗರ, ಬಾಯ್ ಅನ್ನೋದೇನು ಸಿಂಗ್ಲರು, ಬಾಯ್ಸ್ ಅನ್ನೋದು ಪ್ಲೂರಲ್ಲು. ಅದನ್ನು ಹುಡುಗರು ಅಂತ ಅಷ್ಟೇ ಮೀನಿಂಗ್ ಆಗುತ್ತೆ. ಬಾಯ್ಸ್ ಅಂದರೆ ಹುಡುಗರು, ಬಟ್ ಹುಡುಗರ ಅನ್ಬೇಕಂತಂದ್ರೆ ನಾವು ಬರೆದು ಅಪಾಸ್ಟ್ರಫಿ ಬರೆದ್ರೆ ಅದು ಕಂಪ್ಲೀಟಾಗಿ ಮೀನಿಂಗ್ ಕೊಡುತ್ತೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಈಗ ಬಾಯ್ಸ್ ಇದೆ, ಬಾಯ್ಸ್ ಎಸ್ ಮೇಲೆ ಏನಿದೆ ಅಪಾಸ್ಟ್ರಫಿ ಇದೆ. ಬಾಯ್ಸ್ ಹಾಸ್ಟೆಲ್, ಟೀಚರ್ಸ್ ರೂಮ್, ನೋಡಿ ಶಿಕ್ಷಕರ ಕೊಠಡಿ, ಟೀಚರ್ಸ್ ರೂಮ್. ನೆಕ್ಸ್ಟ್ ಸ್ಟೂಡೆಂಟ್ಸ್ ಯೂನಿಯನ್, ವಿದ್ಯಾರ್ಥಿಗಳ ಸಂಘ. ಇವೇನು ತೋರಿಸ್ರ? ಹುಡುಗರ, ಶಿಕ್ಷಕರ, ವಿದ್ಯಾರ್ಥಿಗಳ. ಅಲ್ಲಿ ಸಿಂಗ್ಯುಲರ್ ತೋರಿಸ್ತಿತ್ತು. ಫಸ್ಟ್ ಅಪಾಸ್ಟ್ರಫಿ ಬರೆದು ಎಸ್ ಬರಿಬೇಕು. ಪ್ಲೂರಲ್ ಇತ್ತಂತಂದ್ರೆ ಫಸ್ಟಿಗೆ ಎಸ್ ಬರೆದು ಆಮೇಲೆ ಅಪಾಸ್ಟ್ರಫಿ ಬರಬೇಕು. ಇಷ್ಟೇ ರೂಲ್ ನೆನ್ಪಿಟ್ಕೋರಿ. ಸಿಂಗ್ಯುಲರ್ ನೌನ್ಗಳನ್ನು ಫಸ್ಟಿಗೆ ಅಪಾಸ್ಟ್ರಫಿ ಬರೆದು ಎಸ್ ಬರಿಬೇಕು. ಪ್ಲೂರಲ್ ನೌನ್ಗಳನ್ನು ಎಸ್ ಬರೆದು ಆದ ನಂತರ ಅಪಾಸ್ಟ್ರಫಿ ಹಚ್ಚಿ ಪ್ಲೂರಲ್ ನೌನ್ ಹಾಕ ಅಂತೇಳಿ ಕರಿತೀವಿ. ಇದನ್ನು ತಲೆಗೆ ರೂಲನ್ನು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡ್ರಿ, ಇದನ್ನು ಇಷ್ಟು ನೆನ್ಪಿಟ್ಕೋರಿ. ಈಗ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತೇಳಿ ಕರಿತೀವಿ. ಹಿಂದಿನ ತರಗತಿಯಲ್ಲಿ ಇರ್ರೆಗ್ಯುಲರ್ ಪ್ಲೂರಲ್ಸ್ಗಳು ಯಾವುವು ಅವನ್ನೆಲ್ಲ ನೋಡಿದ್ವಿ, ನೋಡ್ಕೊಂಬರ್ರಿ. ಈಗ ಚಿಲ್ಡ್ರನ್ ಅನ್ನೋದೇನು ಸಿಂಗ್ಲರ ಪ್ಲೂರಲ್ ಇದು? ಚಿಲ್ಡ್ರನ್ ಅಂದ್ರೆ ಮಕ್ಕಳು. ಚಿಲ್ಡ್ರನ್ಸ್ ಅಂದ್ರೆ ತಪ್ಪು. ಚಿಲ್ಡ್ರನ್ಗೆ ಪ್ಲೂರಲ್ ಮಾಡಬಾರ್ದು ನಾವು. ಚಿಲ್ಡ್ರನ್ ಅಂದ್ರೆ ಮಕ್ಕಳು. ಚೈಲ್ಡ್ ಅಂದ್ರೆ ಮಗು ಅಂತೇಳಿ ಕರಿತೀವಿ, ಚೈಲ್ಡ್. ನೆಕ್ಸ್ಟ್ ನೋಡ್ರಿ, ಈಗ ಚಿಲ್ಡ್ರನ್ ಇದೆ, ಅಲ್ಲಿ ಅಪಾಸ್ಟ್ರಫಿ ಬಂದು ಎಸ್ ಬಂದಿದೆ. ಇದೇನಾಗುತ್ತಾ? ಇದು ಚಿಲ್ಡ್ರನ್ಸ್ ಏನೈತಲ್ಲ, ಚಿಲ್ಡ್ರನ್ಸ್ ಪಾರ್ಕ್ ಅನ್ನೋದು ಫಸ್ಟಿಗೆ ಅಪಾಸ್ಟ್ರಫಿ ಬಂದು ಎಸ್ ಬಂತಂದ್ರೆ ಅದು ಓನರ್ಶಿಪ್ಪನ್ನು ಹೇಳ್ಕೊಡ್ತಾ. ಇದನ್ನು ನೆನ್ಪಿಟ್ಟು. ಚಿಲ್ಡ್ರನ್ಸ್ ಇಲ್ಲಿ ಪ್ಲೂರಲ್ ಅಲ್ಲ, ಅಪಾಸ್ಟ್ರಫಿ ಎಸ್ ಇದೆ. ಇದನ್ನು ಅಬ್ಸರ್ವ್ ಮಾಡಬೇಕು. ಅಪಾಸ್ಟ್ರಫಿ ಎಸ್ ಇದೆನೋ, ಬರೇ ಎಸ್ ಇದೆನೋ, ಅಥವಾ ಎಸ್ ಅಪಾಸ್ಟ್ರಫಿ ಇದೆನೋ, ಇದ್ರ ಮೇಲೆ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ನಾವು ಅಬ್ಸರ್ವೇಷನ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಚಿಲ್ಡ್ರನ್ಸ್ ಅಂದ್ರೆ ಮಕ್ಕಳ. ಇದು ಮಕ್ಕಳ ಉದ್ಯಾನವನ ಅಂತ ಕರಿತೀವಿ. ಇದು ಪ್ಲೂರಲ್ ಅಲ್ಲ, ಅಪಾಸ್ಟ್ರಫಿ ಎಸ್ ಬಂದಿದೆ. ನೆಕ್ಸ್ಟ್ ನೋಡ್ರಿ, ಮ್ಯಾನಿಗೆ ಪ್ಲೂರಲ್ ಏನಾಗುತ್ತೆ? ಮೆನ್ ಆಗುತ್ತೆ. ಮೆನ್ಸ್ ಕ್ಲಾತ್ಸ್, ಗಂಡಸರ ಬಟ್ಟೆ. ನೋಡ್ರಿ, ಮೆನ್ಸ್ ಗಂಡಸರ. ನೆಕ್ಸ್ಟ್ ವುಮೆನ್ಸ್ ಕಾಲೇಜ್ ಅಂತಿರಲ್ಲ, ನೀವೇನಾರ ವುಮೆನ್ ಬರೋದು ಅಪಾಸ್ಟ್ರಫಿ ಹಚ್ಚಲಿಲ್ಲ ಅಂದರೆ ಅದು ಕಂಪ್ಲೀಟ್ ಕೊಡಲ್ಲ, ರಾಂಗ್ ಕೊಡುತ್ತಾ. ಎರರ್ಸ್ನಲ್ಲಿ ಇವನೇ ಮಿಸ್ಟೇಕ್ಗಳನ್ನು ಕೇಳ್ತಾರೆ. ಅಪಾಸ್ಟ್ರಫಿ ಎಸ್ ಇದೆನೋ, ಎಸ್ ಅಪಾಸ್ಟ್ರಫಿ ಇದೆನೋ, ಬರೀ ಎಸ್ ಇದೆನೋ. ಈಗ ವುಮೆನ್ ಅಂತಿದೆ, ಅಪಾಸ್ಟ್ರಫಿ ಎಸ್ ತೆಗೆದು ಬರೀ ವುಮೆನ್ಸ್ ಅಂತ ಅಂದ್ಬಿಟ್ರೆ ನೀವು ಇದು ರಾಂಗ್ ಆಗುತ್ತೆ. ವುಮೆನ್ ಅಂತ ಬರೆದು ಅಪಾಸ್ಟ್ರಫಿ ಎಸ್ ಕೊಟ್ರಂದ್ರೆ ಏನಾಗುತ್ತಿದೆ? ಕರೆಕ್ಟ್ ಆಗುತ್ತಾ? ಎರರ್ಸ್ನಲ್ಲಿ ಕೇಳ್ತಿರ್ತಾರೆ, ವುಮೆನ್ ಕೊಡ್ತಾನೆ, ಎಸ್ ಕೊಡ್ತಾನೆ, ಆಮೇಲೆ ಅಪಾಸ್ಟ್ರಫಿ ಕೊಟ್ಬಿಡ್ದೆ, ಇದು ರಾಂಗ್. ಅಲ್ಲಿ ವುಮೆನ್ ಆದಮೇಲೆ ಅಪಾಸ್ಟ್ರಫಿ ಎಸ್ ಬರಬೇಕು. ಇದನ್ನು ನೆನ್ಪಿಟ್ಕೋರಿ. ಮಹಿಳಾ ಕಾಲೇಜ್ ಅಂತ ಕರಿತೀವಿ. ಇವು ಮೂರು ನೆನ್ಪಿಟ್ಕೋರಿ. ನೋಡ್ರಿ, ಚಿಲ್ಡ್ರನ್ಸ್ ಆದಮೇಲೆ ಅಪಾಸ್ಟ್ರಫಿ ಎಸ್ ಬಂದಿದೆ. ಮೆನ್ ಆದಮೇಲೆ ಅಪಾಸ್ಟ್ರಫಿ ಎಸ್ ಬಂದಿದೆ. ವುಮೆನ್ ಆದಮೇಲೆ ಅಪಾಸ್ಟ್ರಫಿ ಎಸ್ ಬಂದಿದೆ. ಇದನ್ನು ತಲೆಗೆ ಹಾಕ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಟ್ಸ್, ಹಿಸ್, ಹರ್, ತೇರ್, ಮೈ, ಅವರ್, ಯುವರ್, ನಾಟ್ ಅಪಾಸ್ಟ್ರಫಿ ಅಂತೇಳಿ ಕರಿತೀವಿ. ನೋಡ್ರಿ, ಇವಕ್ಕೆಲ್ಲ ಅಪಾಸ್ಟ್ರಫಿ ಹಚ್ಚಬಾರ್ದು. ಇಟ್ಸ್ ನೋಡಿ, ಇಟ್ಸ್ ಟೇಲ್ ಅದರ ಬಾಲ, ಇಸ್ ಪೆನ್ ಅವನ ಪೆನ್ನು, ಹರ್ ಹೌಸ್ ಅವಳ ಮನೆ, ದೇರ್ ವಿಲೇಜ್ ಅವರ ಹಳ್ಳಿ, ಮೈ ಬುಕ್ ನನ್ನ ಪುಸ್ತಕ ಏನಂತ ಕರಿತೀವಿ. ಇವುಗಳಿಗೆ ಅಪಾಸ್ಟ್ರಫಿ ಹಚ್ಚಬಾರ್ದು. ಇದು ರೂಲು ತಲೆಗೆ ಹಾಕೋರಿ. ನೆಕ್ಸ್ಟ್ ಫ್ರೇಸ್ ಬರ್ತಾವೆ ನೋಡ್ರಿ ಇಲ್ಲಿ, ಥಿಂಗ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸಿಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಂದ್ರೆ ಅಪಾಸ್ಟ್ರಫಿ ನೋಡ್ರಿ. ಅಪಾಸ್ಟ್ರಫಿ ಎಲ್ಲಿ ಹಚ್ಬೇಕಂತ ಕೇಳಿದ್ರೆ, ಸಜೀವ ವಸ್ತುಗಳಿದ್ದರೆ, ಜೀವ ಇರ್ಬೇಕದ. ಒಂದು ವೇಳೆ ನಿರ್ಜೀವ ವಸ್ತುಗಳಿತ್ತಂದ್ರೆ ಅಲ್ಲಿ ಅಪಾಸ್ಟ್ರಫಿ ಹಚ್ಬೇಕು. ಹಚ್ಬಾರ್ದು, ಅಪಾಸ್ಟ್ರಫಿ ಹಚ್ಚಬಾರ್ದು, ಆಫ್ ಹಚ್ಬೇಕು. ನೆನ್ಪಿಡ್ಬೇಕು. ಈಗ ನೋಡ್ರಿ, ದ ಲೆಗ್ ಆಫ್ ದ ಟೇಬಲ್, ಮೇಜಿನ ಕಾಲು ಅಂತ ಕರಿತೀವಿ. ನೆಕ್ಸ್ಟ್
ದ ಕಲರ್ ಆಫ್ ದ ಸ್ಕೈ, ದ ಕಲರ್ ಆಫ್ ದ ಸ್ಕೈ, ಆಕಾಶದ ಬಣ್ಣ. ನೆಕ್ಸ್ಟ್ ದ ಡೋರ್ ಆಫ್ ದ ಹೌಸಸ್, ಮನೆಯ ಬಾಗಿಲು. ಆಫ್ ಹಚ್ಬೇಕು ನೋಡ್ರಿ, ಇಲ್ಲೆಲ್ಲ ಅಪಾಸ್ಟ್ರಫಿ ಹಚ್ಚಿಲ್ಲ, ನೆನ್ಪಿಟ್ಕೋರಿ. ಇಟ್ಸಿಗೆ ಅಪಾಸ್ಟ್ರಫಿ ಬೇಡ, ಈ ಟ್ರಿಕ್ ನೆನ್ಪಿಟ್ಕೋರಿ. ಪರ್ಸನ್ಸು ಅಥವಾ ಆ್ಯನಿಮಲ್ಸ್ ಇತ್ತಂದ್ರೆ ಅಪಾಸ್ಟ್ರಫಿ ಹಚ್ಬೇಕು. ಅಪಾಸ್ಟ್ರಫಿ ಯಾವಾಗ ಹಚ್ಚಬೇಕು? ಜೀವ ಇರ್ಬೇಕು, ಅದಕ್ಕೆ ಜೀವ ಇದ್ರೆ ಅಪಾಸ್ಟ್ರಫಿ. ಥಿಂಗ್ಸ್, ವಸ್ತುಗಳಿಗೆ ಜೀವ ಇರಲ್ಲ, ನಿರ್ಜೀವ ಇತ್ತಂದ್ರೆ ಆಫ್ ಹಚ್ಬೇಕು, ನೆನ್ಪಿಟ್ಕೋರಿ. ಬಟ್ ಪ್ರೊನೌನ್ಗಳಿಗೆ ಯಾವುದೇ ನೋ ಅಪಾಸ್ಟ್ರಫಿ ಹಚ್ಚಬಾರ್ದು. ಪ್ರೊನೌನ್ ಅಂದ್ರೇನು, ಯಾವ ಅನ್ನೋದು ಮುಂದಿನ ತರಗತಿಯಲ್ಲಿ ನೋಡೋಣ. ಬಟ್ ಇನ್ನು ಜನರಲ್ ರೂಲ್ ಏನು ನೆನ್ಪಿಟ್ಕೋರಿ, ಪ್ರೊನೌನ್ಗಳಿಗೆ ನೋ ಅಪಾಸ್ಟ್ರಫಿ. ನೋಡು, ಪರ್ಸನ್ಸು ಆ್ಯನಿಮಲ್ಸ್ ಇತ್ತಂದ್ರೆ ಅಪಾಸ್ಟ್ರಫಿ ಹಚ್ಚಬೇಕು. ಥಿಂಗ್ಸ್ ಅಂದ್ರೇನು, ವಸ್ತುಗಳಂತ ಕರಿತೀವಿ. ವಸ್ತುಗಳಂದ್ರೆ ನಿರ್ಜೀವ, ಜೀವ ಇಲ್ಲ ಅವಕ್ಕೆ. ಜೀವ ಇತ್ತಂದರೆ ಅಪಾಸ್ಟ್ರಫಿ ಹಚ್ಚು, ಜೀವ ಇರಲಿಲ್ಲ ಅಂದ್ರೆ ಆಫ್ ಹಚ್ಬೇಕು. ಪ್ರೊನೌನ್ಗಳಿಗೆ ನೋ ಅಪಾಸ್ಟ್ರಫಿ. ಇದನ್ನು ಈ ರೂಲ್ ತೆರೆಗೆ ನೆನ್ಪಿಟ್ಕೋರಿ. ಇವನು ಟ್ರಿಕ್ಕಿ ಬರ್ಕೋಬೇಕು, ಇವನು ಟ್ರಿಕ್ಸ್ ಬರ್ಕೋಬೇಕು. ಇವನ್ನ ಇದನ್ನು ಅಬ್ಸರ್ವೇಷನ್ ಮಾಡಿರಿ ನೋಡಿರಿ. ದ ಬಾಯ್ಸ್ ಬ್ಯಾಗ್ ಅಂತ, ಬಾಯ್ಸ್ ಅನ್ನೋದೇ, ಬಾಯ್ ಅನ್ನೋದೇನು ಅಂದರೆ ಜೀವ ಐತಿ. ಬಾಯ್ ಅನ್ನೋದು ಜೀವ ಇದೆ, ಹುಡುಗರು ಜೀವ ಐತೆ ಅವಾಗ, ಅದಕ್ಕೆ ಅಪಾಸ್ಟ್ರಫಿ ಹಚ್ಚ ನೋಡಿರಿ. ದ ಬಾಯ್ಸ್ ನೇಮ್, ಹುಡುಗನ ಹೆಸರು. ಇಲ್ಲಿ ಅಪಾಸ್ಟ್ರಫಿ ಎಸ್ ಬೆಳೆಸಿದೆ ನೋಡಿ, ಬಾಯ್ ಪ್ಲಸ್ ಅಪಾಸ್ಟ್ರಫಿ ಎಸ್. ನೋಡಿರಿ, ಈ ಥರ ಮಾಡಬಾರ್ದು ನೀವು. ಈ ಥರಗ ಬಾಯ್ ಬರೆದು ಬರೀ ಬಾಯ್ ಬ್ಯಾಗ್, ಬಾಯ್ಸಸ್ ಬ್ಯಾಗ್, ಈ ಥರ ಮಾಡಬಾರ್ದು ನೀವು ಯಾವಾಗಲೂ. ಈಗ ಬಾಯ್ಸ್ ಅನ್ನೋದು ಈಗ ಬಾಯ್ ಸಿಂಗ್ಲರ್ ಇದೆ, ಬಾಯ್ಸ್ ಪ್ಲ್ಯೂರಲ್ ಆಗುತ್ತೆ. ಮತ್ತು ನೀವು ಬಾಯ್ಸ್ ಪ್ಲ್ಯೂರಲ್ ಇದೆ ಅಂತೇಳಿ ಮತ್ತು ಅಪಾಸ್ಟ್ರಫಿ ಹಚ್ಚಿ ಎಸ್ ಬರೆಯೋಂಗಿಲ್ಲ, ಇದು ರಾಂಗು. ಇವನ್ನ ಎಕ್ಸಾಮಲ್ಲಿ ಎರರ್ಸ್ನಲ್ಲಿ ಕೇಳ್ತಿರ, ಇದನ್ನು ತಲೆಗೆ ನೆನ್ಪಿಟ್ಕೋರಿ. ಸಿಂಗ್ಲರ್ ಏನು ಬಾಯ್ ಇತ್ತು, ಬಾಯ್ ಅನ್ನೋದು ಸಿಂಗ್ಲರ್ ಹಚ್ಚಂಗಿಲ್ಲ, ಅಪಾಸ್ಟ್ರಫಿ ಹಚ್ಚಿದ್ರೆ ತಪ್ಪು. ಬಾಯ್ ಪ್ಲ್ಯೂರಲ್ ಏನೋ ಬಾಯ್ಸ್ ಆಗುತ್ತೆ. ಬಾಯ್ಸ್ ಅಂತಂದಮೇಲೆ ನೀವು ಬಾಯ್ಸ್ ಎಸ್ ಇದೆ, ಎಸ್ ಆದಮೇಲೆ ಅಪಾಸ್ಟ್ರಫಿ ಹಚ್ಬಿಟ್ರೆ ಅದು ಆಗಿಬಿಡ್ತಾವೆ ಹುಡುಗರ ಅಂತೇಳಿ. ನೀವು ಮತ್ತೆ ಬಾಯ್ಸ್ ಇದ್ದಿದ್ದನ್ನು ಅಪಾಸ್ಟ್ರಫಿ ಬಾಯ್ಸ್ ಇದ್ದಿದ್ದನ್ನು ಅಪಾಸ್ಟ್ರಫಿ ಮತ್ತೆ ಒಳ್ಳೆ ಎಸ್ ಹಚ್ಬಾರ್ದು, ತಪ್ಪು. ಇದನ್ನು ತಲೆಗೆ ಹಾಕೋರಿ. ಈ ಥರ ಬರೋದ್ರೆ ರಾಂಗು, ಈ ಥರ ಬರೋದ್ರೆ ರಾಂಗು. ಬಾಯ್ಸ್ ಅಪಾಸ್ಟ್ರಫಿ ಇತ್ತಂದ್ರೆ ಅಷ್ಟೇ ಅದ್ರ ಮೀನಿಂಗ್ ಕೊಡುತ್ತೆ, ನೆನ್ಪಿಟ್ಕೋರಿ. ಇಲ್ಲಿ ಇದು ನೆನ್ಪಿಟ್ಕೋರಿ. ಇದು ಸಿಂಗ್ಲರ್ ಅಂತ ಕರಿತೀವಿ, ಇದು ಹುಡುಗನ ಅನ್ನೋದು ಮೀನಿಂಗ್ ಕೊಡುತ್ತೆ. ಇದು ಸಿಂಗ್ಲರ್, ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಪ್ಲೂರಲ್ ನೋಡ್ರಿ. ಈಗ ಇದು ನೋಡ್ರಿ, ಇವೇನು ಕೊಡುತ್ತಂತಂದ್ರೆ ಇಲ್ಲಿ ನೋಡ್ರಿ, ಈಗ ಬಾಯ್ ಅಪಾಸ್ಟ್ರಫಿ ಎಸ್ ಇದೆ, ಇದು ಒಬ್ಬ ಹುಡುಗನ ಬಗ್ಗೆ ಮಾತಾಡುತ್ತೆ. ಒಬ್ಬ ಹುಡುಗನ, ಇದ್ರ ಮೀನಿಂಗ್ ಏನು ಕೊಡುತ್ತೆ? ಇದ್ರ ಮೀನಿಂಗ್ ಏನು ಕೊಡುತ್ತೆ ಅಂತ ಕೇಳಿದ್ರೆ, ಬಾಯ್ಸ್, ಹುಡುಗನ ಅನ್ನೋದು ಮೀನಿಂಗ್, ಒಬ್ಬ ಹುಡುಗ. ಇಲ್ಲಿ ನೋಡ್ರಿ ಬಾಯ್ಸ್ ಇದೆ, ಬಾಯ್ಸ್ ಅಂದರೆ ಇಲ್ಲಿ ಪ್ಲೂರಲ್ ಇದೆ. ಬಾಯ್ ಸಿಂಗ್ಲರ್, ಬಾಯ್ ಅನ್ನೋದು ಒಬ್ಬ ಹುಡುಗ. ಬಾಯ್ಸ್ ಅಂತಂದ್ರೆ ಪ್ಲೂರಲ್ ಅಂತ ಕರಿತೀವಿ. ಈ ಪ್ಲೂರಲ್ ನೋಡಿ ಹಲವರು ಅಂತ ಕೇಳ್ತೀವಿ. ಇಲ್ಲಿ ನಾವು ಅಪಾಸ್ಟ್ರಫಿ ಬರಲ್ಲ, ಪ್ಲೂರಲ್ ಬರಲ್ಲ. ಬಟ್ ಹಲವರು ಅಂತಂದ್ಮ್ಯಾಗ ಹುಡುಗರು ಅಂತೀವಿ ನಾವು. ಹುಡುಗರ ಅನ್ಬೇಕಂತಂದ್ರೆ ಇದನ್ನು ಬಳಸ್ಬೇಕು ನೋಡ್ರಿ. ಬಾಯ್ಸ್ ಬರೀಬೇಕು, ಜಸ್ಟ್ ಅಷ್ಟೇ ಅಪಾಸ್ಟ್ರಫಿ ಆ್ಯಡ್ ಮಾಡ್ಬೇಕು ನಾವು, ಇಷ್ಟ. ನೆಕ್ಸ್ಟ್ ನೋಡ್ರಿ, ದ ಬಾಯ್ಸ್ ಆರ್ ಪ್ಲೇಯಿಂಗ್. ಇಲ್ಲಿ ನೋಡ್ರಿ, ಇಲ್ಲಿ ಬಾಯ್ಸ್ ಪ್ಲೂರಲ್ ಬಂದಿದೆ. ನೆಕ್ಸ್ಟ್ ನೋಡ್ರಿ, ದ ಬಾಯ್ಸ್ ಬ್ಯಾಗ್ಸ್ ಆರ್ ನ್ಯೂ. ನೋಡ್ರಿ, ದ ಬಾಯ್ಸ್, ಇದ್ರ ಮೀನಿಂಗ್ ಏನು ಕೊಡುತ್ತಂದ್ರೆ, ಬಾಯ್ಸ್ ಹುಡುಗ, ಬಾಯ್ ಅನ್ನೋದು ಹುಡುಗ, ಬಾಯ್ಸ್ ಅನ್ನೋದು ಹುಡುಗರು. ಇಲ್ಲಿ ಎಸ್ ಬಂದು ಅಪಾಸ್ಟ್ರಫಿ ಬಂದರೆ, ಬಾಯ್ಸ್ ಬಂದರೆ ಹುಡುಗರ ಅನ್ನೋದು ಮೀನಿಂಗ್ ಕೊಡುತ್ತೆ. ಇದನ್ನು ತಲೆಗೆ ಹಾಕ್ಕೋರಿ. ಇವನ್ನ ಕೇಳ್ತಿರ್ತಾರೆ ನೋಡ್ರಿ, ಅಪಾಸ್ಟ್ರಫಿ ಎಸ್ ಬಂತಂದ್ರೆ ಸಿಂಗ್ಲರ್. ಅದು ಏನು ಅಪಾಸ್ಟ್ರಫಿ ಬರಲಿಲ್ಲ ಅಂದ್ರೆ ಪ್ಲೂರಲ್ಲನ್ನು ಒಡೆತನದ ಬಗ್ಗೆ ಹೇಳ್ಬೇಕಾಗತ್ತೆ ನಾವು, ಅವ್ರಿಗೆ ಸೇರಿದ್ದು ಅಂತೇಳಿ. ಅವರು ಬಾಯ್ಸ್ ನೋಡ್ರಿ, ಬಾಯ್ ಎಸ್ ಅಪಾಸ್ಟ್ರಫಿ ಬಂತೆ, ಪ್ಲೂರಲನ್ನು ಇದೇ ಥರ ಮಾಡಬೇಕು. ಇದನ್ನು ತಲೆಗೆ ಹಾಕೋರಿ. ನೋಡಿ, ದ ಬಾಯ್ಸ್ ಮತ್ತು ದ ಬಾಯ್ಸಸ್ ಅಂತೇಳಿ ಮಾಡಬಾರ್ದು. ಇದನ್ನು ಎಸ್ ಬರೋದು ಅಪಾಸ್ಟ್ರಫಿ ಇನ್ನೊಂದು ಎಸ್ ಬರೆದ್ರೆ ತಪ್ಪು. ಇಷ್ಟೇ ತಲೆಗೆ ನೆನ್ಪಿಟ್ಕೋರಿ. ಇದನ್ನು ಇವ್ನು ಟ್ರಿಕ್ಕಿ ಬರ್ಕೋಬೇಕ್ರಿ. ಇವ್ನು ಈಗ ಒನ್ ಬಾಯ್ಸ್ ಹುಡುಗನ ಅಂತೇಳಿ ಮೀನಿಂಗ್ ಕೊಡುತ್ತೆ. ಮೆನಿ ಬಾಯ್ಸ್, ಇದು ಪ್ಲೂರಲ್, ಇದು ಸಿಂಗ್ಲರ್, ಇದು ಪ್ಲೂರಲ್ ಅಷ್ಟೇ. ಒನ್ ಬಾಯ್ ಇದ್ರೆ ಸಿಂಗ್ಲರ್, ಮೆನಿ ಬಾಯ್ ಇದು
ಪ್ಲೂರಲ್ ಅಂತ ಕರಿತೀವಿ. ಅಪಾಸ್ಟ್ರಫಿ ಎಲ್ಲೇ ಚೈತಿ ಅದನ್ನು ಅಬ್ಸರ್ವೇಷನ್ ಮಾಡಿರಿ. ಏನ್ರಿ, ಇಷ್ಟು ಇವತ್ತಿನ ಒಂದು ಕ್ಲಾಸ್ ಆಗಿತ್ತು ರೀ. ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗೋಣ. ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಬಂದಿಲ್ವೋ ಆ ವೀಡಿಯೋಗಳನ್ನು ಯಾವಾಗಲೂ ಸೀರಿಯಲ್ ವೈಸ್ ನೋಡ್ಕೊತ ಬನ್ನಿ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಭೇಟಿ ಆಗೋಣ. ಶರಣಾರ್ಥಿ, ಧನ್ಯವಾದಗಳು.